ನಮ್ಮೆಲ್ಲರನ್ನ ರಂಜಿಸಿದಂಥ ಯಕ್ಷಗಾನ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಈಗ ಮುಂದೆ ಮತ್ತೊಂದು ನೃತ್ಯ ಕಾರ್ಯಕ್ರಮದ ಮುಖಾಂತರ ಕ್ಷಮಿಸಿ, ಇಲ್ಲಿ ಯಾರ್ದೋ ಒಂದು ಕಂದು ಬಣ್ಣದ ಕುರಿಮರಿ ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಿದು ಕಾರ್ಯಕ್ರಮದಲ್ಲಿ ಗೊಂದಲ? ಕಂದು ಬಣ್ಣದ ಕುರಿಮರಿನ ಯಾರು ಇರ್ರಿ, ಅಲ್ಲ ರೀ, ಅದು ಕಂದು ಬಣ್ಣದ ಕುರಿಮರಿ ಅಲ್ಲ ಸ್ವಾಮಿ. ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ನಾನು ಹೇಳೋದು ಸಮಯದ ಅಭಾವ ಇದೆ, ಆಮೇಲೆ ಮಾತಾಡೋಣ. ಯಾರ ಕರ್ಕೊಂಡು ಹೋಗ್ರಪ್ಪ, ಅನೌನ್ಸ್ಮೆಂಟ್ ಮಾಡೋರಿ, ದಯವಿಟ್ಟು ಬನ್ನಿಪ್ಪ, ಆಮೇಲೆ ಮಾತಾಡೋಣ. ಅದು ಕಂದು ಬಣ್ಣದ ಕುರಿಮರಿ ಅಲ್ಲ, ಅದು ಮರಿ. ಯಾರಾದ್ರೂ ಕರ್ಕೊಂಡು ಹೋಗ್ರಿ. ನೀನು ಹೋಯ್ತೀನಿ ಹೊರಲ್ಲ, ಬಿಡ್ಲ ಹೋಯ್ತೀನಿ. ಕಬಡ್ಡಿ ಆಡ್ತಾನಲ್ಲ ಇವನು, ಒಂದು ಮನಕಾಯೋಗ ಲೇಲ ನನ್ನ ಟೌಲು. ಅಡಚಣೆಗಾಗಿ ಕ್ಷಮಿಸಿ. ಈಗ ನಿಮ್ಮನ್ನ ರಂಜಿಸಲು ನಮ್ಮ ನೃತ್ಯ ತಂಡ ಬರ್ತಾ ಇದೆ. ಅದೇ ನಂದು ಅನೌನ್ಸ್ಮೆಂಟ್ ಮಾಡ್ಬೇಕು. ಮಾಡಿದ್ನಲ್ಲಪ್ಪ ಅವಾಗ್ಲೇನೆ. ಸ್ವಾಮಿ ಇವ್ರದ್ದು ಕಂದು ಬಣ್ಣದ ಕುರಿಮರಿ ಅಂತೆ ಸಿಕ್ಕಿದ್ರೆ ಯಾರಾದ್ರೂ ಕೊಟ್ಬಿಟ್ರಪ್ಪ. ಈ ಒಯ್ಯನ್ ಬಾಯಿಗೆ ಅಲ್ಲ ರೀ, ಕುರಿಮರಿ ಅಲ್ಲ ರೀ ಅದು. ಸ್ವಾಮಿ ಇಲ್ಲಿ ಕೇಳ್ರಿ, ಎಲ್ಲಿಂದ ಬರ್ತೀರ್ರಿ ನೀವು ತಲೆ ತಿನ್ನಕ್ಕೆ? ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಏನಿದು ಕತೆ? ಇಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ಗೊತ್ತಿಲ್ವಾ? ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ನಾವೇನು ಅಟ್ ಕಸ್ಬೇಗಳ? ಸ್ವಾಮಿ ಕೇವಲವಾಗಿ ಮಾತಾಡ್ಬೇಡ್ರಿ. ನಮ್ಮನ್ನ ಏನ್ ಅನ್ಕೊಂಡಿದ್ದೀರಾ? ನಾವು ದುಡಿತಾ ಇರೋದಕ್ಕೆ ನೀವೆಲ್ಲ ಅನ್ನ ತಿಂತಿರೋದು. ಸ್ವಾಮಿ ಕೇಳ್ರಿ, ಅಲ್ಲಿ ಜನ ಹೇಳ್ತಾವ್ರೆ. ನೀವಿಲ್ಲಿ ಬಂದು ಕಾರ್ಯಕ್ರಮ ಹಾಳು ಮಾಡಕ್ಕೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ ಅಂತ ಹೇಳ್ತಾ ಇರೋದು ಅದಕ್ಕೋಸ್ಕರ. ಕಾರ್ಯಕ್ರಮ ಹಾಳು ಮಾಡ್ತಿರೋದು ನಾನಲ್ಲ, ಮತ್ತೆ ನೀವೇ. ನಾನು ಹೇಳಿದ್ನ ಹೇಳೋದು ಬಿಟ್ಬಿಟ್ಟು ಅವ್ನಿಲ್ಲ, ಅವ್ನು ಚೀಟಿ ಕೊಟ್ಟವನು. ಹೇಳಿದ್ನಲ್ಲಪ್ಪ ಕಂದು ಬಣ್ಣದ ಕುರಿಮರಿ ಅಂತ. ಅಲ್ಲ, ನಮ್ಮನ್ನ ಅಷ್ಟೊಂದು ಅಡ್ಕಸ್ಪಿ ಅನ್ಕೊಂಡಿದ್ದೀರಾ? ದಡ್ರು ಅನ್ಕೊಂಡಿದ್ದೀರಾ? ಮತ್ತೆ ಏನ್ ಮಹಾ ಓದ್ಕೊಂಡ್ಬಿಟ್ಟವ್ರಿ ಇವರು. ಏನಂಗಾರೆ ಮಹಾ ಬುದ್ಧಿವಂತ ನೀನು? ಹೌದು, ಬುದ್ಧಿವಂತಾನೆ. ಏನ್ ನಾವ್ ರೈತರು ಅನ್ನ ಹಾಕಿಲ್ಲ ಅಂದ್ರೆ ಆಗಲ್ಲ. ನೀವೇನ್ ಮಹಾ ದಬ ಹಾಕಿದ್ದೀರಾ? ನೀವೇನ್ ಕೆಲಸ ಮಾಡಿದಿರಾ? ಸ್ವಾಮಿ, ನಾನೇನ್ ಕೆಲಸ ಮಾಡ್ತಾ ಇದ್ದೀನಿ ಗೊತ್ತಾ ನಿನಗೆ? ಅದೇ ಇಲ್ಲಿ ಮೈಕ್ ಹಿಡ್ಕೊಂಡು ಮಾತಾಡ್ತಿದ್ದೀಯಲ್ಲ. ನಾನು ಮಾಡೋ ಕೆಲಸ ಗೊತ್ತೇಂದ್ರಿ? ಆಯ್ತು ಹೇಳಪ್ಪ. AC ರೂಮಲ್ಲಿ ಕೂತ್ಕೊಂಡ್ರೆ ನಾನು ಲಕ್ಷಾಂತರ ರೂಪಾಯಿ ನನ್ನ ಮುಂದೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ ಅಂತ ಕೆಲಸ ಮಾಡ್ತೀನಿ ಗೊತ್ತಾ ನಾನು? ಯಾಕಯ್ಯ ನಗ್ತೀಯ? ತಗೊಳಪ್ಪ, AC ರೂಮಲ್ಲಿ ಕುಂತಿರ್ತಾನಂತೆ, ಲಕ್ಷಾಂತರ ರೂಪಾಯಿ ಬರ್ತದಂತೆ, ಹೋಯ್ತದಂತೆ. ಮತ್ತೆ ATM ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇವನು. ATM ಅಲ್ಲಿ ಸೆಕ್ಯೂರಿಟಿ ಅಲ್ಲ ಕಣಯ್ಯ, ಮತ್ತೆ ಅಕೌಂಟೆಂಟ್ ನಾನು. ಲೆಕ್ಕ ಗೊತ್ತಾ ನಿನಗೆ? ಅದೆಂತದೋ ಟೆಂಟ್ ಅಂತೆ. ಅಕೌಂಟೆಂಟ್ ಕಣಯ್ಯ ನಾನು. ಸಾಮ್ಯಾನ ಹಾಕೋನು. ಅಕೌಂಟೆಂಟ್ ಅಂದ್ರೆ ಲೆಕ್ಕ ಹಾಕೋನು. ಲೆಕ್ಕ ಅಂದ್ರೆ ಗೊತ್ತೇನಯ್ಯ ನಿನ್ಗೆ? ಹೋಗಿ ಮಾಕೆ, ನಾವೆಷ್ಟು ಸಂತೆಯಲ್ಲಿ ಎಮ್ಮೆ ಮಾರಿದೀವಿ, ದನ ಮಾರಿದೀವಿ, ಕುರಿ ಮಾರಿದೀವಿ, ನಮಗೆ ಲೆಕ್ಕ ಕೇಳಕ್ ಬರ್ತಾನಲ್ಲ ಇವನು. ನೀನ್ ಲೆಕ್ಕದಲ್ಲಿ ಅಷ್ಟೊಂದು ಬುದ್ಧಿವಂತನೇನಪ್ಪ? ಈಗ ನಾನು ಲೆಕ್ಕ ಕೇಳ್ತೀನಿ, ಹೇಳು. ಕೇಳು. ನೀನ್ ಕ್ಯಾಲ್ಕುಲೇಟ್ರು ಅಂತದಲ್ಲ, ಅದು ತಕೊಂಡು ಹಿಂಗೆ ಒತ್ತುತ್ತೀಯ. 5-4 ಎಷ್ಟಪ್ಪ? ಕ್ಯಾಲ್ಕುಲೇಟರ್ ಅಲ್ಲಿ 5-4 20. ಅದೇ ಅಂತದ್ದು ಐಫೋನ್ ಅಂತ ಐತಲ್ಲ, ಅದ್ರಲ್ಲಿ ಹೊಡೆದ್ರೆ ಎಷ್ಟು ಬರ್ತದೆ? ಐಫೋನ್ ಅಲ್ಲಿ ಏನಾದ್ರು ಬೇರೆ ಬರ್ಬೋದಾ? ಇದೆಯಾ ನಾನು ಹೇಳಿದ್ದು? ನಮಗಿಂತ ಬುದ್ಧಿವಂತರಂತೆ. ಐಫೋನಲ್ಲೂ ಅಷ್ಟೇ ಬರೋದು. ಅಷ್ಟೇ ಅಲ್ವಾ? ಅಲ್ವಾ? ಸರಿ, ಬೇರೆ ಪ್ರಶ್ನೆ ಕೇಳು. ಆಯ್ತು. ಈಗ ನೀನು ಅನ್ನವ ಉಂಟಿ, ಕೈಯಲ್ಲಿ ಉಂಡ್ರೆ ಜೀರ್ಣ ಆಯ್ತದೆ. ಹೌದೌದು. ಅದೆಂಥದ್ದು ಸ್ಪೂನಲ್ಲಿ ಉಣ್ತಿರಲ್ಲ, ಅದ್ರಲ್ಲಿ ಉಂಡ್ರೆ ಏನಾಯ್ತದೆ? ಸ್ಪೂನಲ್ಲಿ ಉಂಡ್ರೆ ಏನಾದ್ರು ಆಗ್ಬೋದಾ? ಅದೇ ಹೇಳೋದು ದಡ್ಡ ಅಂತ. ಅದ್ರಲ್ಲೂ ಏನಾಗಲ್ಲ, ಜೀರ್ಣನೇ ಆಗೋದು. ಅಲ್ಲೂರಾ? ಇಂಥ ತರಲೆ ಪ್ರಶ್ನೆ ಎಲ್ಲ ಕೇಳಬೇಡ, ಯಾವ್ದಾರು ಒಳ್ಳೆ ಪ್ರಶ್ನೆ ಕೇಳು. ತಡಿಯಪ್ಪ. ನಾನು ನಮ್ಮೂರು ಸಂತೆ ಬೀದಿಲಿ ಗಾಡಿ ಮೇಲೆ ಕುಂತ್ಕೊಂಡು ಅಂತ ಆಕ್ಸಿಲೇಟರ್ ಕೊಟ್ರೆ ಏನಾಯ್ತದೆ? ಆಕ್ಸಿಲೇಟರ್ ಕೊಟ್ರೆ ಏನಾಗುತ್ತೆ? ಗಾಡಿ ಸ್ಪೀಡಾಗಿ ಹೋಗುತ್ತೆ. ಇದೊಂದೇ ಕರೆಕ್ಟಾಗಿ ಹೇಳಿದೀವಯ್ಯ. ಆಕ್ಸಿಲೇಟರ್ ಕಟ್ರೆ ಗಾಡಿ ಸ್ಪೀಡಾಗಿ ಹೋಗಲ್ವೇನಯ್ಯ? ಸ್ಪೀಡಾಗಿ ಹೋಯ್ತದಲ್ವಾ? ಹೌದು. ಆಕ್ಸಿಲೇಟರ್ ಕೊಡ್ಲಿಲ್ಲ ಅಂದ್ರೆ? ಆಕ್ಸಿಲೇಟರ್ ಕೊಟ್ಟಿಲ್ಲ ಅಂದ್ರೆ ಗಾಡಿ ನಿಂತೋಗುತ್ತೆ. ಆಕ್ಸಿಲೇಟರ್ ಕೊಟ್ಟಿಲ್ಲ ಅಂದ್ರೂ ನನ್ನ ಗಾಡಿ ಸ್ಪೀಡಾಗಿ ಹೋಯ್ತದೆ. ಆಕ್ಸಿಲೇಟರ್ ಕೊಟ್ಟಿಲ್ಲ ಅಂದ್ರೆ ಅದಂಗೆ? ಡೌನಲ್ಲಿ ಹೋಯ್ತಾ ಇರ್ತೀನಪ್ಪ, ಅಲ್ವಾ? ಸರಿ, ಈಗ ಇನ್ನೊಂದು ಕೇಳ್ತೀನಿ ನೋಡಪ್ಪ ಬುದ್ಧಿವಂತ. ನಮ್ಮೂರು ಸಂತೆ ಬೀದಿ ಡೌನಲ್ಲೇ ಇದ್ದೀನಿ, ಆಕ್ಸಿಲೇಟ್ರೂ ಕೊಡ್ತೀವಿ. ಆಗೇನಾಯ್ತದ ನನ್ನ ಗಾಡಿ? ಆಕ್ಸಿಲೇಟರ್ ಕೊಟ್ಟಿದೀಯಾ, ಸಂತೆ ಬೀದಿ ಡೌನಲ್ಲಿ, ಗಾಡಿ ಇನ್ನೂ ಸ್ಪೀಡಾಗಿ ಹೋಗುತ್ತೆ. ಇಲ್ಲ. ಯಾಕೆ?
ಯಾಕಂದ್ರೆ ನಾನು ಸ್ಟ್ಯಾಂಡ್ ಹಾಕ್ಬಿಟ್ಟು ಆಕ್ಸಿಲೇಟರ್ ಕೊಡ್ತಾ ಇರ್ತೀನಿ. ಏ ಬರೇ ಇಂಥ ತರಲೆ ಪ್ರಶ್ನೆ ಕೇಳೋದು ಬಿಟ್ಟು ಯಾವ್ದಾರು ಒಳ್ಳೆ ಪ್ರಶ್ನೆ ಕೇಳಯ್ಯ. ಆಯ್ತಪ್ಪ. ಹಾ, ಈಗ ಒಂದು ಒಗಟು ಕೇಳ್ತೀನಿ. ಹಾ, ಗೂಳಿ ಕೊಂಬೈತೆ, ಕೊಂಬೈತೆ ಆದ್ರೆ ಗೂಳಿ ಅಲ್ಲ. ಕೊಂಬೈತೆ ಗೂಳಿ ಅಲ್ಲ, ಜಿಂಕೆ. ತಪ್ಪು. ಯಾಕೆ? ಗಂಡು ಜಿಂಕೆ. ಹೆಣ್ಣು ಜಿಂಕೆ ಕೊಂಬಿರ್ತದ? ಇದೆಯಾ ಇವನು ಅಟೆಂಟು? ಹೆಣ್ಣು ಜಿಂಕೆ ಕೊಂಬಿರಲ್ವಾ? ಇಲ್ಲ ಅನ್ಸುತ್ತೆ. ಸರಿಯಪ್ಪ. ಬೇರೆ ಪ್ರಶ್ನೆ ಕೇಳು. ಬಾಲ ಐತೆ ಕೋತಿ ಅಲ್ಲ. ಬಾಲ ಐತೆ ಕೋತಿ ಅಲ್ಲ, ಬೆಕ್ಕು. ತಪ್ಪು. ಯಾಕೆ? ನಾಯಿ. ಬೆಕ್ಕುಗೂ ಬಾಲ ಇರುತ್ತಲ್ಲಯ್ಯ. ನನ್ನ ಪ್ರಶ್ನೆಗೆ ಉತ್ತರ ಇರೋದು ನಾಯಿ. ನೀನು ಅದನ್ನೇ ಹೇಳ್ಬೇಕು. ಬರೇ ತರಲೆ ಪ್ರಶ್ನೆ ಕೇಳಬೇಡ, ಯಾವ್ದಾದ್ರು ಚೆನ್ನಾಗಿರೋ ಪ್ರಶ್ನೆ ಕೇಳಪ್ಪ. ನೋಡಪ್ಪ, ಜನರಲ್ ನಾಲೆಡ್ಜ್ ಬರೋಂಥ ಪ್ರಶ್ನೆ ಇರಬೇಕು. ಅದೇನೋ ಅವೆಲ್ಲ ಗೊತ್ತಾಗಕ್ಕಿಲ್ಲ, ಇಂಗ್ಲೀಷ್ ಎಲ್ಲ ಹೇಳ. ಸಾಮಾನ್ಯ ಜ್ಞಾನ ಹಂಗೇಳು. ಮತ್ತೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಕೇಳು ನೋಡೋಣ. ದೊಡ್ಡದಾಗಿ ಕೇಳ್ತೀನಿ ನೋಡಪ್ಪ. ಹೇಳಪ್ಪ. ವಿಶಾಲವಾಗಿರೋದು ಕೇಳ್ತೀನಿ. ಟ್ರಂಪ್ ಎಲ್ಲಿರೋದು? ಟ್ರಂಪು ಅಮೆರಿಕಾದಲ್ಲಿ. ಟ್ರಂಕ್ ಇರೋದು ಎಲ್ಲಿ? ಟ್ರಂಕ್ ಮನೆಯಲ್ಲಿ. ಸರಿಯಾಗಿ ಹೇಳಿದೆ ನೋಡು. ಮೋದಿ ಅವರು ಎಲ್ಲಿರೋದು? ಮೋದಿ ಅವರು ಡೆಲ್ಲಿಲಿ. ಸರಿಯಾಗಿ ಹೇಳಿದೆ. ಕುಮಾರಸ್ವಾಮಿ ಅವರು? ಕುಮಾರಸ್ವಾಮಿ ಅವರು ಈಗ ಕರ್ನಾಟಕದಲ್ಲಿ, ಬೆಂಗಳೂರಲ್ಲೇ ಅವರೇ. ಈಗ ನಾನು ಕೇಳೋ ಪ್ರಶ್ನೆಗಳು. ಸಿದ್ದರಾಮಯ್ಯ ಈಗ ಏನ್ ಮಾಡ್ತಾವ್ರೆ? ಸಿದ್ದರಾಮಯ್ಯನವರು ಇಲ್ಲೇ ಬೆಂಗಳೂರಲ್ಲಿ ಇರ್ತಾರೆ. ಅದೇ ಏನ್ ಮಾಡ್ತಾವ್ರೆ? ಸಿದ್ದರಾಮಯ್ಯ ಏನ್ ಮಾಡ್ತಿರ್ತಾರೆ ಅಂತ ನನಗೇನಯ್ಯ ಗೊತ್ತಿರ್ತದೆ? ನನಗ್ ಗೊತ್ತಲ್ವಾ? ನಿನ್ಗ ಸಿದ್ದರಾಮಯ್ಯ ಏನ್ ಮಾಡ್ತಾವ್ರೆ ಅಂತ ಗೊತ್ತಾಯ್ತಾ? ಈಗ ಅವರು ಮನೆ ಕಂಡವ್ರೆ. ನಿನಗೆ ಹೆಂಗಯ್ಯ ಗೊತ್ತು ಸಿದ್ದರಾಮಯ್ಯ ಮಲ್ಕವ್ರೆ ಅಂತ? ಈಗ 5 ನಿಮಿಷದ ಹಿಂದೆ ಫೋನ್ ಮಾಡಿದ್ದೆ. ಯಾರಿಗೆ? ಸಿದ್ದರಾಮಯ್ಯನ್ಗೆ. ಸಿದ್ದರಾಮಯ್ಯಂಗೆ ನೀನ್ ಫೋನ್ ಮಾಡಿದ್ದ? ನಾನೇ ಮಾಡಿದ್ದು. ಅವ್ರ ಹೆಂಗಸ್ರು ಎತ್ಕೊಂಡ್ಬಿಟ್ಟು ಅಣ್ಣ ಅವರು ಮನೆ ಕಂಡವ್ರೆ, ಏನಾರು ಎಬ್ಬರ್ಸ್ಬೇಕಾ ಅಂದ್ರು. ಬೇಡ ಬಿಡಿ ಬಿಡಿ ಬೇಡ 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 ಬಿಡಿ, ಮನೆ ಕಳ್ಳಿ ಬಿಡಿ, ನಾಳೆ ಮಾತಾಡ್ತೀನಿ. ಅವ್ರ ಹೆಂಗಸರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹೆಂಗಸರು. ಒಗ ಇವನ್ ಮನಕ್ಕಾಯೋಗ. ನಾನು ಹೇಳ್ತಾ ಇರೋದು ನಮ್ಮೂರ್ ಮಾಜಿ ಚೇರ್ಮನ್ ಸಿದ್ದರಾಮಯ್ಯನ ಬಗ್ಗೆ. ಅಂತ ತರ್ಲೆ ಪ್ರಶ್ನೆ ಕೇಳಿದ್ಯಾ? ಬಾರಯ್ಯ ಬಾರಯ್ಯ. ಈಗ ಹೇಳ್ರಪ್ಪ, ಯಾರು ಬುದ್ಧಿವಂತರು? ಬರ್ರಪ್ಪ, ಕರ್ಕೊಂಡು ಹೋಗ್ರಪ್ಪ. ಈಗ ಬರೇ ಇಂಥ ತರ್ಲೆ ಪ್ರಶ್ನೆ ಕೇಳೋದೇ ಆಯ್ತು. ಇವ್ರದ್ದೇನು ಅದೇನೋ ಹುಡುಕ್ ಕೊಡ್ರಪ್ಪ. ಅದು ಅನೌನ್ಸ್ಮೆಂಟ್ ಮಾಡ್ಬಿಡಿ ನಮ್ದು. ಅನೌನ್ಸ್ಮೆಂಟ್ ಸ್ನೇಹಿತರೆ ಮಾಡಿ ಸಮಯ ಕಾರ್ಯಕ್ರಮ ಮಾಡಿ. ಒಂದು ನಿಮಿಷ ಇದೇ ನೀವಯ್ಯ ಮೊಬೈಲ್ ಹಿಡ್ಕೊಂಡು ಹಿಂಗೆ ನಿಂತ್ಬಿಟ್ಟವನಲ್ಲ. ಇವನು ಮಾಡೋಕ್ಕಿಲ್ಲ ಬಿಡಿ, ಇನ್ನು ನಮ್ಯಾಗ್ಲಿಗೆ ಬಂದಿರೋದು. ಯಾರೋ ಒಂದು ಕುರ್ಚಿ ಇದ್ರೆ ಕೊಡ್ರಪ್ಪ. ವಯ್ಯ ಕುಂತ್ಕೊಂಡು ನಿಧಾನಕ್ಕೆ ಮಾತಾಡ್ಕೊಳ್ಳಿ. ಕೊಡಿ ಸಮಯ ನಿಮ್ದು ಮುಗಿಯಲ್ಲ. ಬನ್ನಿ ಇಲ್ಲಿ. ಇದು ಕೇಳೋಕ್ಕಿಲ್ಲ. ಬರೇ ಕುಂತ್ಕೊಳ್ಳಿ. ಏನು ಜನಗಳಪ್ಪ ಈಗಂತೂ. ಕುಂತ್ರು ನಿಂತರು ಮೊಬೈಲ್ ಒಂದಿರಬೇಕು. ಪಕ್ಕದಲ್ಲಿ ಹೆಂಡ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ಮಕ್ಕಳಿಲ್ಲ ಅಂದರೂ ಪರವಾಗಿಲ್ಲ, ಕೈಯಲ್ಲಿ ಮೊಬೈಲ್ ಇರಬೇಕು. ಅದೇನು ಓದ್ತವೋ ಅದೇನು ಮಾತಾಡ್ತವೋ ಒಂದೂ ಅರ್ಥ ಆಗೋಕ್ಕಿಲ್ಲ. ಈ ಮೊಬೈಲ್ ಬರೋಕ್ಕೆ ಮುಂಚೆ ಹೆಂಗಿತ್ತು ಗೊತ್ತುರ? ನಮ್ಮ ಕಾಲದಲ್ಲಿ ಇವೆಲ್ಲ ಇಲ್ಲ. ಯಾರ ಸತ್ತರೆ ಸಾಕು ಟೆಲಿಗ್ರಾಮ್ ಅಂತ ಕಳಿಸೋರು. ಈ ಟೆಲಿಗ್ರಾಮ್ ಕಳಿಸಿದ್ರೆ ನನ್ನ ಮಕ್ಕಳು ಆ ಟೆಲಿಗ್ರಾಮ್ ತರೋರು ಮಧ್ಯರಾತ್ರಿ 2 ಗಂಟೆಗೆ ಬರ್ತಾಯಿತ್ತು. ಟೆಲಿಗ್ರಾಮ್ ಬಂದೈತೆ ಅಂದರೆ ಸಾಕು, ಲವ 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 ಅಂತ ಬಾಯಿ ಪಡ್ಕೊಂಬಿಡವ್ರೆ ಹೆಂಗಸರು. ಯಾಕೆ ಅಂದರೆ ಸಾವಿನ ಸುದ್ದಿನೇ ಅದು ಬರ್ತಾಯಿದ್ದಿತ್ತು. ಇಷ್ಟೇ ಇರ್ತಿದ್ದಿತ್ತು, ಸ್ಟಾರ್ಟ್ ಇಮಿಡಿಯೇಟ್ಲಿ. ಇವಾಗ ಹಂಗಲ್ಲ. ಊರಲ್ಲಿ ಯಾರೋ ಸತ್ತವ್ರೆ ಅಂದರೆ 2 ದಿನ ಮುಂಚೆನೇ ಫೋನ್ ಮಾಡ್ತಾರೆ, ಇನ್ನು 2 ದಿನ ಬದುಕ್ಬೋದು, ಬಂದ್ಬಿಡಿ ಈಗಲೇ ಅಂತ. ಹಂಗೆ ಆಗ್ಬಿಡೈತೆ ಈ ಮೊಬೈಲು. ಎಲ್ಲೋದ್ನಪ್ಪ ಇವಯ್ಯ? ಮೊಬೈಲ್ ಹಿಡ್ಕೊಂಡು ಹೊಂಟೋದ್ನೆ. ಸರಿ, ಆಳು ಬಿದ್ದೋಗ್ಲಿ. ಇನ್ನು ಬಸ್ಸಲ್ಲಿ ಕುಂತ್ಕಿರ್ತೀವಿ. ನಮ್ಮ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ? ಬಸ್ಸಲ್ಲಿ ಕುಂತ್ಕೊಂಡ್ರೆ ಹೆಂಡ್ತಿ 3-4 ಸೀಟ್ ಮುಂದೆ ಇದ್ದರೆ ಮುಂದಿನ ಸ್ಟಾಪ್ ಇಳಿಬೇಕು ಅಂದರೆ, ಲೇ ಇವಳೆ ಊರಿಗೆ ಕೇಳಂಗೆ, ಲೇ ಇವಳೆ ಮುಂದಿನ ಸ್ಟಾಪ್ ಇಳಿಬೇಕಣೆ, ಕಳ್ರಿ ಬರ್ತೀನಿ. ಈಗ ಹಂಗಲ್ಲ, 2 ಸೀಟಲ್ಲ, ಮುಂದಿನ ಸೀಟಲ್ಲಿ ಕೂತಿದ್ರು ಅಲ್ಲೇ ಫೋನ್ ಮಾಡ್ತಾರೆ, ನೆಕ್ಸ್ಟ್ ಸ್ಟಾಪ್ ಇಳಿಬೇಕಣಿ. ಕಣ್ರಿ, ಯಾರಿಗೂ ಕೇಳಲ್ಲ. ಈ ಮೊಬೈಲಿಂದು ಅವಳಿ ಭಾರಿ ಜಾಸ್ತಿ ಆಗ್ಬಿಡೋದು. ಅದಿರಲಿ, ಈ ಊರಿಗೆ ಹೋಗ್ಬೇಕು ಅಂತ ಅಂದರೆ ಬಸ್ ಹತ್ತಿಸ್ಬಿಟ್ಟು ಹೋಗಿದ ತಕ್ಷಣ ಕಾಜ್ಗ ಬರೀರಿ ಅಂತ ಅನ್ನೋರು. ಇವಾಗ ಹಂಗಲ್ಲ. ಅವ್ನು ಬಸ್ ಹತ್ತಿದ್ರೆ 5 ನಿಮಿಷಕ್ಕೆ ಫೋನ್, ಎಲ್ಲಿದೆಯಾ ಈಗ ಅಂತ. ತುಮಕೂರು ಬಿಟ್ಟಿದ್ದೀನಿ, ಇನ್ನು 5 ನಿಮಿಷಕ್ಕೆ ಎಲ್ಲಿದೆಯಾ? ಇಲ್ಲೇ ಚಿಕ್ಕಬಳ್ಳಾಪುರ ಬಂದಿದ್ದೀನಿ, ಇನ್ನು 5 ನಿಮಿಷಕ್ಕೆ ಪೀಣ್ಯ, ಇನ್ನು 5 ನಿಮಿಷಕ್ಕೆ ಯಶವಂತಪುರ. ಬರೀ 5 ನಿಮಿಷಕ್ಕೂ ಫೋನ್ ಹೊಡಿತಾರೆ ಅಲ್ವರಾ? ಈ ಮೊಬೈಲ್ನ ಇವ್ರು ಬಿಡಂಗೆ ಕಾಣಲ್ಲ. ಹೆಂಗೆ ಹಾಳಾಗೋಗ್ಬಿಟ್ಟವ್ರೆ ಅಂತ ಅಂದರೆ, ಹೆಂಡ್ತಿ ಏನಾರ ಫೋನ್ ಮಾಡಿದ್ರೆ
ತಕ್ಕತ್ತಾರೆ. ಅಲ್ಲ ಏ ಆಯಿತು ಬತ್ತ ತತ್ತಿನ ತಗೊಂಡೋಗಿ. ತತ್ತಿನ ಇಡು, ನಾನು ಈಗ ಫುಲ್ ಬ್ಯುಸಿ ಇದ್ದೀನಿ, ಆಗಲ್ಲ, ಹೇಗೆ ಇಡು ಮಾಡ್ಬೇಕು. ಅದೇ ಗರ್ಲ್ ಫ್ರೆಂಡ್ ಫೋನ್ ಬರ್ತಿದ್ದಂಗೆ ರಿಸೀವ್ ಮಾಡೋಕ್ಕೆ ಮುಂಚೆನೇ ಅಲ್ಲಲ್ಲ ನೋಡ್ಬೇಕು ಅವ್ರು ನುಲಿಯೋದನ್ನು. ಹಲೋ, ಏನು ಸಮಾಚಾರ? ಹಾಂ, ಆಮೇಲೆ ಊಟ ಆಯ್ತು? ಅದೇ ನೋಡು, ಊಟ ಮಾಡ್ದ? ಹೇಳಿದ್ರು ನಾನು ಹೊರಗಡೆ ಹೋಟ್ಲು ಕರ್ಕೊಂಡು ಹೋಗ್ತಿರ್ಲಿಲ್ವಾ? ಬಿಡು, ಅಯ್ಯೋ ಯಾಕೆ ತಲೆ ಕೆಡಿಸ್ಕೊತೀಯ? ಸಾಯಂಕಾಲ ಕಾಫಿಗೆ ಹೋಗೋಣ. ಎಲ್ಲಿ? ಶಿವಪ್ರಸಾದ್ ಹೋಟ್ಲೆಲ್ಲ ಬೇಡ, ನಾನು ಒಳ್ಳೆ ಹೋಟ್ಲು ಕರ್ಕೊಂಡು ಹೋಗ್ತೀನಿ, MTRಗೆ ಹೋಗೋಣ. ಏನು ನೀನು ಅಂದ್ರೆ ಆಯಿತು, ಡೊಮಿನೋಸ್ಗೆ ಹೋಗೋಣ. ಬೇಡವಾ? ಸರಿ ಬಿಡು, ಇನ್ನು ಬೇರೆ ಯಾವ್ದಾರು ಒಳ್ಳೆ ಹೋಟ್ಲು ನೀನೇ ಹೇಳು, ಅಲ್ಲಿಗೆ ಹೋಗೋಣ. ಅಲ್ಲ ಅಯ್ಯೋ, ಹಿಂಗೆ ಹೆಣ್ಮಕ್ಳ ವಿಷಯ ಬಂದರೆ ಹಿಂಗೆ. ನಿಜನಾ ಸುಳ್ಳ? ಯಾಕೋ ಎಲ್ಲ ಬರೀ ಹೆಣ್ಮಕ್ಳೇ ಹೇಳ್ತಾವ್ರೆ, ಗಂಡು ಮಕ್ಳು ಹೇಳ್ರಪ್ಪ. ಹೋಗ್ರಿ, ನಿಮ್ಮ ಮನೇಲಿ ಹೆಂಗಸ್ರು ಕಾಯ್ತಿರ್ತಾರೆ. ಐತೆ ಮಂಗಳಾರತಿ ಐತೆ, ಹೋಗ್ರಿ. ನಾನೊಂದು ಸರಿ ನಮ್ಮೂರಲ್ಲಿ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಒಯ್ಯಂದು ಇನ್ನೂ ಮುಗ್ದಿಲ್ಲ. ಮಾತಾಡು, ಯಾರಪ್ಪನ ಮನೆ ಗಂಟು ಮಾತಾಡು. ಪುಕ್ಸಟ್ಟೆ ಕೊಟ್ಟವ್ರೆ, ಮಾತು ಹೊಡಿತಾ ಇರು. ಒಂದು ಸರಿ ನನಗೆ ಹುಷಾರಿರಲಿಲ್ಲ, ಜ್ವರ ನೆಗಡಿ ಕೆಮ್ಮು ಅಂತ ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರ್ ಹತ್ರ ಹೋದರೆ ಆ ಬಡೆ ಇದನ್ನು ಫೋನ್ ಹಿಡ್ಕೊಂಡು ಕುಂತವನೆ. ಈಗಿಟ್ಟಾನ ಅಂದರೆ ಇಡಲೇ ಇಲ್ಲ. ಸ್ವಾಮಿ ನನಗೆ ತಲೆನೋವು, ಜ್ವರ, ಮೈಕೈ ನೋವು ಅಂದೆ. ಪೆನ್ ತೆಗ್ದ, ಟಕ ಬರ್ದ. ಸ್ವಾಮಿ ಅಂದ, ಮಾತು ಹೊಡಿತಾನೆ ಅವನೇ. ನನಗೆ ತಲೆ ಕೆಡ್ತು, 50 ರೂಪಾಯಿ ಇಟ್ಟವನೇ, ಚೀಟಿ ಹರ್ಕೊಂಬಂದೇಬಿಟ್ಟೆ. ಹರ್ಕೊಂಬಂದ್ಬಿಟ್ಟು ಮೆಡಿಕಲ್ ಸ್ಟೋರ್ಗೆ ಹೋದೆ. ಮೆಡಿಕಲ್ ಸ್ಟೋರ್ಗೆ ಹೋದರೆ ಆ ಬಡ ಇದನ್ನು ಹಿಂಗೆ ಹಿಡ್ಕೊಂಡು ಕುಂತವನು. ಅವನಾದರೂ ನೆಟ್ಗಿರ್ಬೇಕಲ್ಲ, ಅವನು ಫೋನು. ಸ್ವಾಮಿ ಮಾತ್ರೆ ಕೊಡಿ ಹಿಂದೆ, ಇದು ನಮ್ಮ ಹತ್ರ ಇಲ್ಲ ಅಂದ. ಇನ್ನೊಂದು ಮಾತ್ರೆ ಅಂಗಡಿಗೆ ಹೋದೆ, ಅವನು ಫೋನ್ ಹಿಡ್ಕೊಂಡು ಕೂತವನೆ. ಇತ್ಲಾಗ ತಿರುಗಿ ನೋಡೋಂಗೆ ಇಲ್ಲ, ಇದಿಲ್ಲ ಅಂದ. ನಮ್ಮೂರಲ್ಲಿ ಭಾರಿ ಒಂದು ದೊಡ್ಡ ಮಾತ್ರೆ ಅಂಗಡಿ ಐತೆ, ಅಲ್ಲಿಗೆ ಹೋದೆ. ಅವನು ಫೋನ್ ಹಿಡ್ಕೊಂಡಿದ್ದ, ಆದರೆ ಪುಣ್ಯಾತ್ಮ ಒಂಚೂರು ನೋಡ್ದ. ನಿಮ್ಮ ಮನೇಲಿ ಯಾರಿಗೆ ಕ್ಯಾನ್ಸರು ಅಂದ. ಮೈಕೈ ನೋವು, ಜ್ವರ ಅಂತ ಅಂದಿದ್ದೀನಿ, ನಿಮ್ಮ ಮನೇಲಿ ಯಾರು ಕ್ಯಾನ್ಸರು ಅಂತಾನಲ್ಲ ಇವನು. ಇದೇನಪ್ಪ, ಸರಿ ಆಯ್ತು ಕೊಡಪ್ಪ ಈ ಮಾತ್ರೆನ. ಇದು ಇಲ್ಲಿಲ್ಲ, ನಾವು ಬೆಂಗಳೂರಿಂದ ತರಿಸ್ಬೇಕು, ತುಂಬ ಲೇಟ್ ಆಗುತ್ತೆ, 2 ದಿನ ಆಗುತ್ತೆ, ಬೇಕು ಅಂದರೆ ತರಿಸ್ಕೊಡ್ತೀನಿ. ನನಗೆ ಯಾಕೋ ಪಿತ್ತ ನೆತ್ತಿಗೆ ಹತ್ಬಿಡ್ತು. ಪೇಪರ್ ತಗೊಂಡಿದೆಯಾ, ಫೋನ್ ತಗೊಂಡಿದೆಯಾ, ಡಾಕ್ಟ್ರಿಗೆ ಹೊಡೆದೆ. ಈಗ ಅರ್ಧ ಗಂಟೆ ಕೆಳಗೆ ಬಂದಿದ್ನಲ್ರಿ, ನಂಗೆ ಜ್ವರ ಮೈಕೈ ನೋವು ಅಂದರೆ ಆ ಮಾತ್ರೆ ಅಂಗಡಿ ಅವ್ನು ನಿಮಗೆ ಕ್ಯಾನ್ಸರ್ ಆಯ್ತಾ, ಅದಾಯ್ತಾ ಇದಾಯ್ತಾ ಅಂತಾನಲ್ಲ, ಏನು ಬರ್ದಿದ್ರಿ ಇದ್ರೊಳಗೆ ಅಂತ ಅಂದೆ. ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ, ಪೆನ್ ಹತ್ತುತ್ತೋ ಇಲ್ಲ ಅಂತ ಗೀಸ್ತಿದ್ರೆ ನೀನು ಎತ್ಕೊಂಡು ಓಡೋಗ್ಬಿಡೋದ ಅಂದ. ಮೊಬೈಲ್ ಅಂದರೆ ಹಿಂಗೆ ಆಗ್ಬಿಟ್ಟದೆ. ಸರಿ ಈ ವಯ್ಯ ಎಲ್ಲೋದ? ಸ್ವಾಮಿ ಮುಂದಿನ ಕಾರ್ಯಕ್ರಮ ಮಾಡಪ್ಪ, ಎದೋಳು ಮುಂದಿನ ಕಾರ್ಯಕ್ರಮ ನೀನು ಮಾಡು, ಮುಂದಿನ ಕಾರ್ಯಕ್ರಮ ಹೇಳಪ್ಪ. ಹೌದೌದು, ಒಂದು ಡ್ಯಾನ್ಸ್ ಐತೆ ಇವಾಗ, ಒಂದು ನೃತ್ಯ ಕಾರ್ಯಕ್ರಮ ನಮ್ದು. ಅದೇ ಇವ್ರದೊಂದು ಕಂದು ಕುರಿ ಮರಿ ಅಂತೆ, ಯಾರಾದ್ರೂ ಸಿಕ್ಕಿದ್ರೆ ಹುಡುಕೊಟ್ಬಿಡ. ಕುರಿ ಮರಿ ಅಲ್ಲ ಕಣಪ್ಪ ಅದು. ಬಾರಪ್ಪ ನೀನು, ಅರ್ಜೆಂಟ್ ಫೋನ್. ಕುರಿ ಮರಿ ಅಲ್ಲ ಅದು, ಕೇಳಿಲಿ. ಬಾರಪ್ಪ ನೀನು. ಕಳೆದೋಗಿರೋದು ನನ್ನ ಮರಿ, ಕನ್ನಡ ಮುಂದೆ ನುಗ್ಲಿ. ಇದಕ್ಕಿನ್ನ ಬೇಕಾ ಯಾವ್ದಾರ ಹೇಳ್ಬೇಕು? ಪರವಾಗಿಲ್ಲ ಕಣಯ್ಯ, ನೀನು ಅಲ್ಪ ಸ್ವಲ್ಪ ತಿಳ್ಕೊಂಡಿದೀಯಾ. ಸ್ವಾಮಿ ನಮ್ದು ಅನೌನ್ಸ್ಮೆಂಟು. ಅದೇನಪ್ಪ ಹೇಳ್ತಾ ಇದ್ದೀನಲ್ಲಪ್ಪ, ಕಂದು ಕುರಿ ಮರಿ ಯಾರಿಗಾದ್ರೂ ಸಿಕ್ಕಿದ್ರೆ ಹೇಳ್ರಪ್ಪ. ಅಕ್ಕೆ ನಾನು ಆಗ್ಲಿಂದಾನು ಹೇಳ್ತಾ ಇದ್ದೀನಿ, ಕುರಿ ಮರಿ ಅಲ್ಲ ಅಂತ. ಮತ್ತೆ ಇನ್ನೇನಯ್ಯ ನಿಂದು ಸಮಸ್ಯೆ? ಸ್ವಾಮಿ ನನ್ನ ಮಗಳು ಬೆಂಗಳೂರಲ್ಲಿ ಓದಕ್ ಬಿಟ್ಟಿದ್ದೆ. ಅದೆಂತ PGನಲ್ಲಿ ಓದ್ತಾ ಇದ್ಲು. ಪಿರುತಿ ಮಾಡಿದ್ದೀನಿ. ಇವ್ರ ಸಮಸ್ಯೆ ಏನೋ ಬೇರೆ ಹೇಳ್ತಿದ್ದಾರೆ, ಅದೇನು ಸ್ವಲ್ಪ ವಿಚಾರಿಸ್ಕೊಳ್ಳಿ. ಪಿರುತಿ ಮಾಡ್ತಾ ಇದ್ದೀನಿ, ಮದುವೆನೂ ಆಗ್ಬಿಟ್ಟಿದ್ದೀನಿ ಅಂದ್ಲು. ಹೊಸಿ ಬೇಜಾರಾಯಿತು, ಮಗಳು ಮದುವೆ ಆಗ್ಬಿಟ್ಟವಳೆ, ಕೇಳಿದೆ ಅಂತ. ಜೀವನ ಮಾಡಬೇಕಾದ್ರೆ ಹಿಂಗೆ 1 ವರ್ಷ ಕಳೀತು. ಹೊಟ್ಟೆಯಲ್ಲಿ ಮಗನೂ ಬೆಳೀತಾ ಇತ್ತು. ಇದಕ್ಕಿದ್ದಂಗೆ ಮೊನ್ನೆ ಫೋನ್ ಮಾಡಿದ್ಲು. ಫೋನ್ ಮಾಡಿ, ಅಪ್ಪ ನಿನ್ನ ಮಾತು ಕೇಳಬೇಕಾಗಿತ್ತು ಕಣಪ್ಪ, ನಾನು ಅವನನ್ನು ಲಗ್ನ ಆಗಬಾರ್ದಾಗಿತ್ತು, ಮೋಸ ಹೋಗ್ಬಿಟ್ಟೆ ಅಂತ ಅಂದ್ಲು. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿವ್ನಿ. ಇವರು ಕಂದು ಬಣ್ಣದ ಕುರಿ ಅಂತವ್ರೆ. ನಾನು ಹೇಳಿದ್ದು ಕಂದ ಕಳೆದೋಗದೆ. ನಿಮಗೂ ಎಲ್ಲರೂ ಸಿಕ್ಕರೆ ಹುಡುಕೊಡಿ ನನ್ನ ಮಗಳನ್ನ.
ಪೊಲೀಸವರು ನನ್ನ ಮಗಳು ನಾನಪ್ಪ ಇನ್ಸ್ಪೆಕ್ಟ್ರು ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಇಂದ. ಹಾಂ ನಿನ್ ಮಗಳು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳಪ್ಪ. ಸಿಕ್ಕಲ್ಲ? ಇಲ್ಲಿ ಚಿಕ್ಕಬಳ್ಳಾವರ ಕೆರೆನಲ್ಲಿ ನಿನ್ ಮಗಳದು ಬಾಡಿ ಸಿಕ್ಕಿದೆ. ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳು. ಈಗ ನಾವು ಪೋಸ್ಟ್ ಮಾರ್ಟಮ್ಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಬಾಡಿ ಕಳಿಸ್ತಾ ಇದೀವಿ. ಸ್ಟೇಷನ್ ಹತ್ರ ಬಾರಪ್ಪ ಒಂದು ಸ್ವಲ್ಪ ಬೇಗ. ಆಯ್ತು ಆಯ್ತು ಸರ್. ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡವಳಂತ. ಬದುಕು ಜಟಕ ಬಂಡಿ ವಿಧಿಯದರ ಸಾಯೇವ, ಅವನು ಬೇಡಂತೆ ಪಯಣಿಗರು ಮದುವೆಗೋ ಮಸಣಕೋ. ನನ್ನ ಮಗಳು ಹೊರಟಲ್ಲ, ನನ್ನ ಬಿಟ್ಬಿಟ್ಟು ನನ್ನ ಮಗಳು ಚಿಂದಂಗ್ ನೋಡ್ಕೊಂಡಿದ್ನಪ್ಪ. ಒಂದು ಮಾತು ನನಗೆ, ಅಪ್ಪ ಹಿಂಗಾಗದೆ ಅಂದಿದ್ರೆ ಅವನು ಬಿಟ್ಟೋದ್ರೇನು, ಅವನು ಮೋಸ ಮಾಡಿದ್ರೇನು, ನಾನಿರ್ಲಿಲ್ವ ಸಾಕಕ್ಕೆ? ನಾನಿರ್ಲಿಲ್ವ ನಾವು ಸಾಕಕ್ಕೆ? ನನ್ನ ನೆನಪು ಬರ್ಲಿಲ್ವ ತಾಯಿ? ಅಯ್ಯೋ, ನೀನು ಹುಡ್ತಾಗ ನಿಮ್ಮವ್ವ ತೀರ್ಕೊಂಡ್ಲು. ಹೊಸಗೂಸ್ನ ಎದೆ ಮೇಲೆ ಹಾಕೊಂಡು ಸಾಕ್ತೆ. ಬೇರೆ ಮದ್ವೆ ಆಗ್ಲಾ ಅಂದ್ರು, ಆಗಲ್ಲ ಅಂದೆ. ನಿನ್ಗೋಸ್ಕರ ಅಲ್ವಾ ತಾಯಿ, ನಿನಗೋಸ್ಕರ ಅಲ್ವಾ ನಾನು ಬಿಟ್ಬಿಟ್ಟು ಹೊಟ್ಟಲ್ಲ. ಲೇ, ಆ ಹೆಣ್ಮಗನ ಅದೇನ್ಲ ಓದಿಸ್ತೀಯ, ಮದ್ವೆ ಮಾಡಿ ಕಳ್ಸಲೇ ಅಂದ್ರು. ಹೇ, ನನ್ನ ಮಗಳು ನೋಡ್ತಾ ಇರು, ಓದಿ ಏನಾಯ್ತಾಳೆ, ಊರ್ನ ಉದ್ಧಾರ ಮಾಡೋ ಅಧಿಕಾರಿ ಆಯ್ತಾಳೆ ಅಂತೆ. ಎಲ್ಲೋದ್ಲು ನನ್ನ ಮಗಳು. ನನಗೆ ಯಾರನ್ನು ಕೇಳಲಿ ನನ್ನ ಮಗಳು ಅಂತ. ಹುಡುಕೊಡಿ ಇದು ನನ್ನ ಮಗಳಿಂದ. ನಿಮ್ಗೆ ಹೇಳ್ತೀನಿ, ಹೆಣ್ಮಕ್ಳಿಗೆ ಹೇಳ್ತೀನಿ, ಅದು ಪಿರುತಿ ಅಲ್ರವ್ವ, ಆಕರ್ಷಣೆ. ಅಪ್ಪ ಅಮ್ಮ ದುಡ್ದು ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ಇಟ್ಟಿರ್ತಾರೆ ನಿಮ್ಮನ್ನು ಮದುವೆ ಮಾಡಕ್ಕೆ ಅಂತ. ಹಿಂದೆ ಮುಂದೆ ಗೊತ್ತಿಲ್ದಿರೋನ್ನ ನೋಡ್ಬಿಟ್ಟು ನೀವೇ ಮದುವೆ ಮಾಡ್ಕೊಂಬಿಟ್ರೆ ನನ್ನ ಮಗಳು ಥರ ಆಗೋಯ್ತೀರಿ, ಹಂಗೆ ಮಾಡಬೇಡಿ. ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ? ಹೆಣ್ಮಕ್ಳನ್ನ ಜೋಪಾನ ಮಾಡಿ, ಹೆಣ್ಮಕ್ಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಅವು ಎಲ್ಲೂ ಹೋಯ್ತವೆ, ಎಲ್ಲಿ ಬರ್ತವೆ, ಏನಾಯ್ತವೆ ಅಂತ ಜೋಪಾನ ಮಾಡಿ ಅಂತ ಮಾತ್ರ ಹೇಳಲ್ಲ. ನಾನು ಹೇಳ್ತೀನಿ, ಗಂಡು ಮಕ್ಕಳನ್ನ ಸರಿಯಾಗಿ ಬೆಳೆಸ್ರಿ. ನನ್ನಂಥವ್ರು ಹೆಣ್ಣು ಮಕ್ಕಳು ಸಾಯ್ಬಾರ್ದು, ನಮ್ಮ ಹೆಣ್ಣು ಮಕ್ಕಳು ಸಾಯ್ಬಾರ್ದು. ನಿಮ್ಮ ಮಕ್ಳಿಗೆ ಹೇಳ್ರಿ, ಹೆಣ್ಣು ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ಹೆಂಗ್ ಮಕ್ಕಳನ್ನ ಹೆಂಗೆ ಗೌರವಿಸ್ಬೇಕು, ಅವರು ನಮ್ಮನೆ ಹೆಣ್ಮಕ್ಳಿದ್ದಾಗೆ ಅನ್ನೋದನ್ನ ಗಂಡು ಮಕ್ಳಿಗೆ ಹೇಳ್ಕೊಡ್ರಿ. ನೀವು ಕೈ ಮುಗಿತೀರಿ. ಕಂದ ಅವ್ವ ಹೊರಟೋದಲ್ಲೇ ನನಗೊಂದು ಮಾತು ಹೇಳ್ದೆ, ನನ್ನ ಮಗಳು ಬೇಕು ನನಗೆ, ನನ್ನ ಮಗಳು ಬೇಕು. ಯಾರು ಕೊಡಿಸ್ತೀರಾ ನನ್ನ ಮಗಳನ್ನ? ಯಾರು ಕೊಡಿಸ್ತೀರಾ? ಕೊಡಿಸ್ರಿ ನನಗೆ, ನನ್ನ ಮಗಳು ಬೇಕು, ನನ್ನ ಮಗಳು ಬೇಕು. ಬದುಕು ಜಟಕ ಬಂಡಿ ಇದರ ಸಾಯೇಬ, ಕುದುರೆ ನೀ ಅವನು ಬೇಡಂತೆ ಪಯಣಿಗರು ಮದುವೆಗೋ ಮಸಣಕೋ. ಹೋಗೆಂತ ಕಡೆಗೋಗು ಪದಕ್ಕುಸಿಯನ್ನೆಲ್ಲ ಓದು.